ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 8ರ ಸೋಮವಾರದ ಈ ದಿನ ನಿಮ್ಮ ಪಾಲಿಗೆ ಅತ್ಯಂತ ಸಂತೋಷದಾಯಕ ಹಾಗೂ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ತರಲಿರುವ ಅದ್ಭುತವಾದ ದಿನವಾಗಿರುತ್ತೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಆರ್ಥಿಕ ಬಿಕ್ಕಟ್ಟುಗಳು, ಮಾನಸಿಕ ಗೊಂದಲಗಳು ಹಾಗೂ ಪ್ರೀತಿ ಪಾತ್ರರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಇಂದಿನಿಂದ ಸಂಪೂರ್ಣವಾಗಿ ದೂರವಾಗುತ್ತೆ. ಇಂದು ಬೆಳಿಗ್ಗೆಯಿಂದಲೇ ನಿಮ್ಮಲ್ಲಿ ಹೊಸದೊಂದು ಆಕರ್ಷಣಾ ಶಕ್ತಿ ಮತ್ತು ಸಕಾರಾತ್ಮಕ ಯೋಚನೆಗಳು ಮೂಡಲಿದ್ದು, ನಿಮ್ಮ ಸೌಮ್ಯ ಸ್ವಭಾವದಿಂದಲೇ ಕಠಿಣವಾದ ಪರಿಸ್ಥಿತಿಗಳನ್ನು ನಿಭಾಯಿಸ್ತೀರಿ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಪ್ರವಾಸದ ಯೋಜನೆಗಳು, ಹೊಸ ಬಿಸ್ನೆಸ್ ಒಪ್ಪಂದಗಳು ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಚರ್ಚೆಗಳು ಇಂದು ನಿಮಗೆ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುವ ಬಲವಾದ ಸೂಚನೆಗಳಿವೆ. ಆರ್ಥಿಕವಾಗಿ ಇಂದು ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದ್ದು, ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತೆ. ವಿಶೇಷವಾಗಿ ನಿಮ್ಮ ಸಂಗಾತಿಯ ಅಥವಾ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿರುವ ಒಬ್ಬ ಮಹಿಳೆಯ ಬೆಂಬಲದಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸದೊಂದು ದಿಕ್ಕು ಸಿಗಲಿದ್ದು, ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ತುಲಾರಾಶಿಯವರು ಸ್ವಭಾವತಃ ನ್ಯಾಯಪ್ರಿಯರು, ಕಲಾತ್ಮಕ ಮನೋಭಾವ ಉಳ್ಳವರು ಹಾಗೂ ಎಲ್ಲರನ್ನ ಸಮಾನವಾಗಿ ಕಾಣುವ ಗುಣ ಉಳ್ಳವರಾಗಿದ್ದಾರೆ. ನಿಮ್ಮ ಈ ಸದ್ಗುಣಗಳಿಗೆ ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ಅತ್ಯುನ್ನತ ಗೌರವ ಹಾಗೂ ಮನ್ನಣೆ ದೊರೆಯುತ್ತೆ. ಆದರೆ ಒಬ್ಬ ಹೆಂಗಸು ಮಾತ್ರ ನಿಮಗೆ ಗೊತ್ತಾಗದಾಗೆ ರಹಸ್ಯವಾಗಿ ಕೆಲವು ಹೊಂಚುಗಳನ್ನು ಹಾಕ್ತಾ ಇರ್ತಾಳೆ. ಆದರೆ ನೀವು ಹುಷಾರವಾಗಿ ಇರಬೇಕಾಗುತ್ತೆ. ಅಷ್ಟೇ ಅಲ್ಲದೆ, ಇಲ್ಲಾಂದರೆ ಮನೆಯಲ್ಲಿ ಕೆಲವು ಸಂಚುಗಳನ್ನು ರೂಪಿಸುವ ಸಾಧ್ಯತೆ ಕೂಡ ಇರುತ್ತೆ. ನಿಮಗೆ ಆಗದೇ ಇರುವವರು, ನಿಮ್ಮ ಅಪೋಸಿಟ್ ಆಗಿರುವವರು ಈ ಥರ ಮಾಡುವ ಒಂದು ಚಾನ್ಸಸ್ ಇರುತ್ತೆ. ನಿಮ್ಮ ಮನೆಯಲ್ಲೇ ನಿಮ್ಮ ಶತ್ರುಗಳು ಇದ್ದಾರೆ, ಹುಷಾರಾಗಿರಿ. ಮತ್ತು ಆನ್ಲೈನ್ ಬಿಸ್ನೆಸ್ ಮತ್ತು ಯೂಟ್ಯೂಬ್ ಮತ್ತು ಮೀಡಿಯಾ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಸುವರ್ಣ ಅವಕಾಶಗಳು ಎದುರಾಗುತ್ತೆ. ಮತ್ತು ನಿಮ್ಮ ಕ್ರಿಯೇಟಿವಿಟಿಗೆ ದೊಡ್ಡ ಮಟ್ಟದ ಪ್ರಶಂಸೆ ಹಾಗೂ ಹೊಸ ಪ್ರಾಜೆಕ್ಟ್ಗಳು ಲಭಿಸುತ್ತೆ. ವ್ಯಾಪಾರ ರಂಗದಲ್ಲಿ ಇರುವವರಿಗೆ ಹೊಸ ಗ್ರಾಹಕರು ಸಿಗಲಿದ್ದು, ನಿಮ್ಮ ಮೃದು ಮಾತುಗಳಿಂದ ಉತ್ತಮ ಲಾಭಾಂಶವನ್ನು ಪಡೆಯಲಿದ್ದೀರಿ. ಜಂಟಿ ವ್ಯಾಪಾರ ಮಾಡೋರಿಗೆ ಇಂದು ನಿರೀಕ್ಷೆಗೂ ಮೀರಿದ ಲಾಭ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶದ ಶುಭ ವಾರ್ತೆ ಲಭಿಸಲಿದೆ. ಆದರೆ ನಿಮ್ಮ ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ನಿಮ್ಮ ಆಪ್ತ ವಲಯದಲ್ಲಿ ಕೆಲವರು ಒಳಗೊಳಗೆ ಅಸೂಯೆ ಪಡುವ ಸಾಧ್ಯತೆ ಇರೋದರಿಂದ ನಿಮ್ಮ ಹಣಕಾಸು ಮತ್ತು ಭವಿಷ್ಯದ ಯೋಜನೆಗಳನ್ನು ರಹಸ್ಯವಾಗಿ ಇಡೋದು ತುಂಬ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಆಲೋಚನೆಯಿಂದ ಸಣ್ಣ ಪುಟ್ಟ ಕಿಡ್ನಿ ಸಮಸ್ಯೆ, ಬೆನ್ನು ನೋವು ಅಥವಾ ಆಲಸ್ಯದ ಒಂದು ಭಾವನೆ ಅನ್ನೋದು ಕಾಣಿಸ್ಕೊಳ್ಬೋದು. ಆದ್ದರಿಂದ ದಿನದಲ್ಲಿ ಹೆಚ್ಚು ನೀರು ಕುಡೀರಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಪ್ರಶಾಂತವಾಗಿರಿ. ನಿಮ್ಮ ರಾಶಿಗೆ ಸೌಂದರ್ಯ ಮತ್ತು ಐಶ್ವರ್ಯದ ಕಾರಕನಾದ ಶುಕ್ರ ಗ್ರಹ ಅಧಿಪತಿಯಾಗಿದ್ದು, ಚಿತ್ತ 3, 4ನೇ ಪಾದ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಎಲ್ಲರನ್ನ ಆಕರ್ಷಿಸುವ ಚತುರತೆ ಹೆಚ್ಚಿರುತ್ತೆ. ಇಂದು ನಿಮಗೆ ಬಿಳಿ, ತಿಳಿ ನೀಲಿ ಮತ್ತು ಕ್ರೀಮ್ ಬಣ್ಣಗಳು ಅತ್ಯಂತ ಅದೃಷ್ಟ ತರಲಿದ್ದು, 2, 7 ಮತ್ತು 25 ಸಂಖ್ಯೆಗಳು ಶುಭ ಸೂಚಕವಾಗಿರುತ್ತೆ. ಇಂದು ಪಶ್ಚಿಮ ಅಥವಾ ವಾಯುವ್ಯ ದಿಸೆಯ ಪ್ರಯಾಣಗಳು ನಿಮಗೆ ಸಕಲ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತೆ. ನಿಮ್ಮ ಮೇಲಿರುವ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಮತ್ತು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿಕೊಂಡು ಲಕ್ಷ್ಮೀದೇವಿ ಮತ್ತು ಶಿವನ ಕೃಪೆ ಪಡೆಯೋದಕ್ಕೆ ಇಂದು ಸಂಜೆ ಈ ರಹಸ್ಯ ಪರಿಹಾರಗಳನ್ನು ತಪ್ಪದೆ ಮಾಡಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಪೂರ್ಣವಾಗಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ನಿಮ್ಮ ತಲೆಯ ಮೇಲಿಂದ 3 ಸಾರಿ ನಿವಾಳಿಸಿ ಅದನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ. ಇದರಿಂದ ಮನೆಯ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ಆರ್ಥಿಕ ದಾರಿದ್ರ್ಯ ತಕ್ಷಣವೇ ದೂರವಾಗುತ್ತೆ. ಇಂದು ಸೋಮವಾರ ಆದ್ದರಿಂದ ಶಿವನಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಪಠಿಸಿ ತುಪ್ಪದ ದೀಪ ಹಚ್ಚಿ. ಹಾಗೆಯೇ ಸಾಯಂಕಾಲದ ವೇಳೆ ಮಹಾಲಕ್ಷ್ಮಿಯ ಮುಂದೆ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಜಪಿಸಿ. ಮನೆಯ ವಸ್ತುವಿಗೆ ಉಪ್ಪು ಬೆರೆಸಿದ ನೀರನ್ನು ಚಿಮುಕಿಸಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಸುಖ, ಶಾಂತಿ ಮತ್ತು ಧನ ಪ್ರವಾಹ ಹೆಚ್ಚಾಗುತ್ತೆ. ಸಾಧ್ಯವಾದರೆ ಇಂದು ಸಣ್ಣ ಹೆಣ್ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನು ಹಂಚಿ ಅಥವಾ ಗೋಮಾತೆಗೆ ಆಹಾರ ನೀಡಿ. ಇದರಿಂದ ನಿಮ್ಮ ಸಕಲ ಮನೋಕಾಮನೆಗಳು ಶೀಘ್ರದಲ್ಲೇ ಈಡೇರುತ್ತೆ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.